ತುಂಗಭದ್ರಾ ಡ್ಯಾಂಗೆ ಪರಿಶೀಲನೆ ನಡೆಸಿರುವಂತಹ ಸಿಎಂ ಸಿದ್ದರಾಮಯ್ಯ 19ನೇ ಕ್ರೆಸ್ಟ್ ಗೇಟ್ ಕೊಚ್ಚಿ ಹೋಗಿದ್ರ ಹೊಣೆ ಸರ್ಕಾರ ಹೊರಬೇಕು ಎಂದ ವಿಜಯೇಂದ್ರ. ಟಿಬಿ ಜಲಾಶಯ ಕೇಂದ್ರ ಸರ್ಕಾರದ ಕಂಟ್ರೋಲ್ನಲ್ಲಿ ಇರೋದು ಅಂತ ಡಿಕೆ ಹೇಳಿದ್ದಾರೆ. ಇದೆಲ್ಲವನ್ನ ನೋಡೋಣ ಡ್ಯಾಂ ರಾಜಕೀಯ ನ್ಯೂಸ್ ಟಾಪ್ 9ನಲ್ಲಿ. ತುಂಗಭದ್ರಾ ಡ್ಯಾಂನ 19ನೇ ಕ್ರೆಸ್ಟ್ ಗೇಟ್ ಕಟ್ಟಾಗಿ ಅಪಾರ ಪ್ರಮಾಣದ ನೀರು ಪೋಲಾಗ್ತಿದೆ. ಇಂದು ತುಂಗಭದ್ರಾ ಜಲಾಶಯಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಲಿದ್ದಾರೆ. ಪರಿಶೀಲನೆ ನಂತರ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿ ಮಾಹಿತಿ ಕಲೆ ಹಾಕಲಿದ್ದಾರೆ. ಇಂದು ಬೆಳಗ್ಗೆ 11 ಗಂಟೆಗೆ HAL ಏರ್ಪೋರ್ಟ್ನಿಂದ ವಿಶೇಷ ವಿಮಾನದಲ್ಲಿ ಸಿಎಂ ತೆರಳಲಿದ್ದಾರೆ. ಮಧ್ಯಾಹ್ನ 12:30ಕ್ಕೆ ಕೊಪ್ಪಳಕ್ಕೆ ತಲುಪಲಿದ್ದು ಕೊಪ್ಪಳ ಪ್ರವಾಸ ಮುಗಿಸಿ ಬೆಂಗಳೂರಿಗೆ ವಾಪಸ್ಸಾಗಲಿದ್ದಾರೆ. ತುಂಗಭದ್ರಾ ಅಣೆಕಟ್ಟಿನ ಗೇಟ್ ರಾತ್ರಿ 10:50ಕ್ಕೆ ಡ್ಯಾಮೇಜ್ ಆಗಿದೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆಶಿ ಹೇಳಿದ್ರು. ನನಗೆ ರಾತ್ರಿ 11:30ಕ್ಕೆ ವಿಚಾರ ತಿಳಿಯಿತು. ಓಂ ಶ್ರೀ ಕಾಲಜ್ಞಾನ ಜ್ಯೋತಿಷ್ಯ ಪೀಠಂ ಶ್ರೀ ರಾಘವೇಂದ್ರ ಕುಲಕರ್ಣಿ ಇವರಿಂದ ಅಷ್ಟಮಂಗಳ ಪ್ರಶ್ನೆ, ತಾಂಬೂಲ ಪ್ರಶ್ನೆ, ಆರೂಢ ಪ್ರಶ್ನೆ, ತಾಳೆ ಗ್ರಂಥದ ಮೂಲಕ ನಿಮ್ಮ ಯಾವುದೇ ಸಮಸ್ಯೆಗೂ ನಿಖರ ಪರಿಹಾರ. ಅಧಿಕಾರಿಗಳ ಜೊತೆಗೂ ಮಾತಾಡಿದ್ದೆ. ಡ್ಯಾಂನಿಂದ ನೀರು ರಿಲೀಸ್ ಮಾಡದಿದ್ರೆ ಕಂಟ್ರೋಲ್ ಸಿಗೋದಿಲ್ಲ. ಸೆಂಟ್ರಲ್ ಕಮಿಟಿ ಇದೆ, ಆಂಧ್ರ ಪ್ರದೇಶದ ಕಮಿಟಿಯೂ ಇದೆ. ನಮ್ಮವರು ಡ್ಯಾಂ ಸೇಫ್ಟಿ ಕಮಿಟಿಯಲ್ಲಿದ್ದಾರೆ. ಎಲ್ಲರ ಬಳಿ ಮಾತಾಡಿದ್ದೆ. ಈಗ ತಂಡ ಬಂದು ಕೆಲಸ ಮಾಡಿದ್ದಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು. ತುಂಗಭದ್ರಾ ಡ್ಯಾಂ ಕೇಂದ್ರ ಸರ್ಕಾರದ ಕಂಟ್ರೋಲ್ನಲ್ಲಿ ಇರೋದು ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಹೇಳಿದ್ರು. ಬೇರೆ ಡ್ಯಾಂಗಳಲ್ಲಿ 2 ರೀತಿಯ ಕಂಟ್ರೋಲ್ ಸಿಸ್ಟಮ್ ಇರುತ್ತೆ. ವಿರೋಧ ಪಕ್ಷದವರು ಸಿಎಂ ನನ್ನನ್ನ ಮತ್ತು ಅಧಿಕಾರಿಗಳಿಗೆ ಬೈಯಲಿ, ಬ್ಲೇಮ್ ಮಾಡೋದಕ್ಕೆ ನಾನು ರಾಜಕೀಯ ಮಾಡೋಕೆ ಹೋಗಲ್ಲ. 19ನೇ ಗೇಟ್ಗೂ ಈಗ ಓಪನ್ ಮಾಡಿರುವ ಗೇಟ್ಗೂ ವ್ಯತ್ಯಾಸವಿದೆ. ವಿರೋಧ ಪಕ್ಷಗಳು ಏನು ಹೇಳ್ತಾರೆ ಅನ್ನೋದು ಮುಖ್ಯವಲ್ಲ, ಟೆಕ್ನಿಕಲ್ ಟೀಮ್ನವರು ಏನು ಹೇಳ್ತಾರೆ ಅನ್ನೋದು ಓಂ ಶ್ರೀ ಕಾಲಜ್ಞಾನ ಜ್ಯೋತಿಷ್ಯ ಪೀಠ ಪ್ರಧಾನ ತಾಂತ್ರಿಕ್ ಪಂಡಿತ್ ಶ್ರೀ ರಾಘವೇಂದ್ರ ಕುಲಕರ್ಣಿ ಇಷ್ಟಪಟ್ಟವರು ನಿಮ್ಮಂತೆ ಆಗಲು, ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು, ಇನ್ನೂ ಮುಂತಾದ ಕಠಿಣ ಹಾಗೂ ಗುಪ್ತ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ತಿಳಿಸುತ್ತಾರೆ. ಹಿಂದೆ ಭೇಟಿ ಕೊಡಿ. ಮೊಬೈಲ್ ಸಂಖ್ಯೆ 9800020205. ನಮಗೆ ಮುಖ್ಯ ಅಂತ ಡಿಕೆ ಹೇಳಿದ್ರು. ನನ್ನ ಬೈಲಿ, ಚೀಫ್ ಮಿನಿಸ್ಟರ್ ಬೈಲಿ, ಆಫೀಸರ್ಸ್ ಬೈಲಿ, ವಿ ಆರ್ ಲೀಸ್ಟ್ ಬಾದರ್ಡ್ ಅಬೌಟ್ ಇಟ್. ನಮಗೆ ಈಗ ಸದ್ಯಕ್ಕೆ ನಮಗೆ ಡ್ಯಾಮ್ ಸೇಫ್ಟಿ ಮುಖ್ಯ, ರೈತರನ್ನ ಬದುಕಿಸೋದು ಮುಖ್ಯ. ಟಿಬಿ ಡ್ಯಾಂನ 19ನೇ ಕ್ರೆಸ್ಟ್ ಗೇಟ್ ಕಟ್ಟಾಗಿದ್ದು ದುರದೃಷ್ಟಕರ ಸಂಗತಿ ಅಂತ ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಸರ್ಕಾರ ಹಾಗೂ ಅಧಿಕಾರಿಗಳು ಇದಕ್ಕೆ ಕಾರಣವಲ್ಲ ಅಂದ್ರೆ ಮತ್ಯಾರು? ಇಷ್ಟು ವರ್ಷಗಳಲ್ಲಿ ನಡೆಯದ ಘಟನೆ ಈಗ ನಡೆದಿದೆ ಅಂದ್ರೆ ಹೇಗೆ? 1ರಿಂದ 16 ಗೇಟ್ಗಳು ಆಂಧ್ರ ಸರ್ಕಾರದ ವ್ಯಾಪ್ತಿಗೆ ಬರುತ್ತೆ. ಮುಂದಿರುವ 19ನೇ ಕ್ರೆಸ್ಟ್ ಗೇಟ್ ಕರ್ನಾಟಕಕ್ಕೆ ಸೇರುತ್ತೆ. ಸರಿಯಾಗಿ ನಿರ್ವಹಣೆ ಮಾಡದ್ದರಿಂದ ಚೈನ್ ಕಟ್ಟಾಗಿ ಗೇಟ್ ಮುರಿದಿದೆ ಅಂತ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಟಿಬಿ ಡ್ಯಾಂನ ಗೆಸ್ಟ್ ಹೌಸ್ನಲ್ಲಿ ಬೊಮ್ಮಾಯಿ ಆರೋಪಿಸಿದ್ರು. ಇದು ಖಂಡಿತವಾಗಿಯೂ ಇದನ್ನು ತಾಂತ್ರಿಕವಾಗಿ ನೋಡಿದರೆ ಕೂಡ ಇದರಲ್ಲಿ ಲೋಪ ಇದೆ. ಆ ಲೋಪ ಯಾರಿಂದಾಗಿದೆ, ಏನಾಗಿದೆ ಅನ್ನೋದನ್ನು ತನಿಖೆಯಲ್ಲಿ ಹೊರಗಡೆ ಬರಬೇಕಾಗುತ್ತೆ. ತುಂಗಭದ್ರಾ ಡ್ಯಾಂನಿಂದ ಅನಾವಶ್ಯಕವಾಗಿ 60 TMC ನೀರು ಹೋಗ್ತಿದೆ ಅಂತ ಡ್ಯಾಂ ವೀಕ್ಷಣೆ ಬಳಿಕ ವಿರೋಧ ಪಕ್ಷದ ನಾಯಕ ಅಶೋಕ್ ಹೇಳಿದ್ರು. 15 ಲಕ್ಷ ಹೆಕ್ಟರ್ ಬೆಳೆಗೆ ಟಿಬಿ ಡ್ಯಾಂನ ನೀರಿಂದ ಅನುಕೂಲ ಆಗ್ತಿತ್ತು. ಒಂದು ಬೆಳೆಗಾದರೂ ನೀರು ಕೊಡೋದಕ್ಕೆ ಚಿಂತಿಸಬೇಕು. ಜಲಾಶಯದ ಗೇಟ್ ಕೂಡಿಸಲು 10 ದಿನಗಳಾದರೂ ಆಗಬಹುದು. ಕ್ರೆಸ್ಟ್ ಗೇಟ್ ಕೊಚ್ಚಿ ಹೋದ ಬಗ್ಗೆ ತಜ್ಞರಿಂದ ತನಿಖೆ ಆಗಬೇಕು. 2ನೇ ಬೆಳೆಗೆ ನೀರು ಬಿಡಲ್ಲ ಅಂದ್ರೆ ಪರಿಹಾರ ನೀಡಬೇಕು ಅಂತ ಅಶೋಕ್ ಹೇಳಿದ್ರು. ತುಂಗಭದ್ರಾ ಡ್ಯಾಂನ 19ನೇ ಕ್ರೆಸ್ಟ್ ಗೇಟ್ ಕೊಚ್ಚಿ ಹೋಗಿದ್ದರ ಹೊಣೆಯನ್ನ ರಾಜ್ಯ ಸರ್ಕಾರವೇ ಹೊರಬೇಕು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಹೇಳಿದ್ದಾರೆ. ತುಂಗಭದ್ರಾ ಡ್ಯಾಂ ಬಳಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರದ ಹೊಣೆಗೇಡಿತನದಿಂದ ಈ ಘಟನೆ ಸಂಭವಿಸಿದೆ. ಪ್ರತಿ ಹೆಕ್ಟರ್ಗೆ ತಲಾ 50,000 ರೂಪಾಯಿ ಪರಿಹಾರ ನೀಡಬೇಕು ಅಂತ ಆಗ್ರಹಿಸಿದ್ರು. ಗೇಟ್ ಸಮಸ್ಯೆ ಆಗಿರ್ತದೆ. ಗೇಟ್ 19ರಲ್ಲಿ ರಾಜ್ಯ ಸರ್ಕಾರದ ಹೊಣೆ ಇದು. ತುಂಗಭದ್ರಾ ಜಲಾಶಯದ 19ನೇ ಕ್ರೆಸ್ಟ್ ಗೇಟ್ ಕೊಚ್ಚಿ ಹೋಗೋದು ಗೊತ್ತಿದ್ರೂ ಡ್ಯಾಂ ಖಾಲಿ ಇದ್ದಾಗ ದುರಸ್ತಿ ಕೆಲಸ ಮಾಡಬೇಕಿತ್ತು ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ರಾಜ್ಯ ಸರ್ಕಾರ ಕೇಂದ್ರದ ಸಲಹೆಗಳನ್ನ ಧಿಕ್ಕರಿಸುತ್ತಿದೆ. ಇನ್ನಾದರೂ ಡ್ಯಾಂ ನಿರ್ವಹಣೆ ಬಗ್ಗೆ ಸರ್ಕಾರ ಗಮನ ಕೊಡಲಿ ಅಂತ ಆಗ್ರಹಿಸಿದ್ದಾರೆ. ಕೇಂದ್ರ ಸಮಿತಿ ಕೊಟ್ಟಿರುವಂಥ ಸಲಹೆಗಳನ್ನು ಧಿಕ್ಕರಿಸಿದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಇನ್ನು ಮುಂದಾದರೂ ಉಳಿದ ಡ್ಯಾಮ್ಗಳಿರ್ಬೋದು ಅಥವಾ ಈ ಡ್ಯಾಮಿಂದ ಇರ್ಬೋದು, ಮುಂದಾದರೂ ಮೇಂಟೆನೆನ್ಸ್ ಬಗ್ಗೆ
ಅತ್ಯಂತ ಗಂಭೀರವಾಗಿ ಸರ್ಕಾರ ಗಮನ ಕೊಡಬೇಕು. ತುಂಗಭದ್ರಾ ಡ್ಯಾಂ ಕೊಚ್ಚಿ ಹೋಗಿ ಅಪಾರ ನೀರು ಪೋಲಾದರೂ ಸಹ ಜಲಸಂಪನ್ಮೂಲ ಸಚಿವರು ಅಧಿಕಾರಿಗಳ ಮೀಟಿಂಗ್ ಮಾಡಿಲ್ಲ. ಸಚಿವರು ಬಂದ್ರು, ಊಟ ಮಾಡಿ ಹೋದ್ರು ಅಷ್ಟೇ. ಅವರಿಗೆ ಸೀರಿಯಸ್ನೆಸ್ ಇಲ್ಲ ಅಂತ ಸಂಸದ ಶೆಟ್ಟರ್ ಕಿಡಿಕಾರಿದ್ದಾರೆ. ಒಂದು ಬೆಳೆಗೂ ನೀರು ಸಿಗುತ್ತೋ ಇಲ್ಲವೋ ಅನ್ನೋದೇ ಅನುಮಾನವಾಗಿದೆ. 40 TMC ನೀರು ಕುಡಿಯೋದಕ್ಕೂ ಸಾಲಲ್ಲ ಅಂತ ಸಚಿವರ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಅಟ್ಲೀಸ್ಟ್ ಒಂದು ಮೀಟಿಂಗ್ ಮಾಡಿ ಅಲ್ಲಿದ್ದಂಥ ಜನರ ಅಭಿಪ್ರಾಯ, ರೈತರ ಅಭಿಪ್ರಾಯ ತಗೊಂಡು ಮತ್ತು ಅನುಭವ ಇದ್ದಂಥವ್ರ ಮಾತು ಕೇಳಿಕೊಂಡು ಒಂದೇನೋ ಮೀಟಿಂಗ್ ತರಾತರಿ ಬಂದರು, ನೋಡಿದರು, ಊಟ ಮಾಡಿದರು, ಹಾಗೆ ಹೋಗಂತ ಬಿಟ್ಟರು. ತುಂಗಭದ್ರಾ ಜಲಾಶಯದ ಕ್ರೆಸ್ಟ್ ಗೇಟ್ ಕೊಚ್ಚಿ ಹೋಗಲು ರಾಜ್ಯ ಸರ್ಕಾರವೇ ಕಾರಣ ಅಂತ ಸಂಸದ ಜಗದೀಶ್ ಶೆಟ್ಟರ್ ಆರೋಪಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು ತುಂಗಭದ್ರಾ ಜಲಾಶಯದಲ್ಲಿ ಎಂಜಿನಿಯರ್ಗಳೇ ಇಲ್ಲ ಅಂತ ಗುಡುಗಿದ್ರು. ಡೇ ಟು ಡೇ ಸರಿಯಾಗಿ ಮೇಂಟೈನ್ ಮಾಡ್ಕೊಂಡು ಹೋಗಿದ್ರೆ ಇದೆಲ್ಲ ಅವಕಾಶ ಇರಲಿಲ್ಲ. ಅಲ್ಲಿ ಯಾರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇರಬೇಕು, ಮತ್ತೊಬ್ಬರು ಇರಬೇಕು, ಇಂಜಿನಿಯರ್ಸೂ ಇಲ್ಲ.